ಕಾರ್ಮಿಕ ವಿರೋಧಿ ಸಂಹಿತೆ ರದ್ದುಗೊಳಿಸಲು ಆಗ್ರಹ. ತುಮಕೂರಿನಲ್ಲಿ ಡಿಸಿ ಕಚೇರಿ ಮುಂದೆ ಜೆಸಿಟಿಯು ಪ್ರೊಟೆಸ್ಟ್. ಕಾರ್ಮಿಕ ವಿರೋಧಿ ಸಂಹಿತೆ, ಗುತ್ತಿಗೆ ಪದ್ಧತಿ ರದ್ದು ಹಾಗೂ ದುಡಿಯುವ ಜನರ ಪರವಾದ ನೀತಿ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜೆಸಿಟಿಯು ವತಿಯಿಂದ ಪ್ರತಿಭಟನೆ ನಡೆಸಿದರು. ಇನ್ನು ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದ್ದು, ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ದುಡಿಯುವ ವರ್ಗಕ್ಕೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿ ಸೌಲಭ್ಯ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಂತ್ರಿಗಳಿಗೆ ಸಂಬಳ ಕೊಡೋಕೆ ಇವರಿಗೆ ಹಣವಿದೆ, ಆದರೆ ಕಾರ್ಮಿಕರಿಗೆ ಬೆಲೆ ಹೆಚ್ಚಿಸಲು ಇವರಿಗೆ ಆಗ್ತಿಲ್ಲ. ನಾವು 24 ಗಂಟೆ ದುಡಿದ್ರೂ ನಮಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಕನಿಷ್ಠ ವೇತನವಾಗಲಿ ಮೂಲಭೂತ ಸೌಕರ್ಯವಾಗಲಿ ಸಿಗ್ತಿಲ್ಲ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ರೈತ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ದೇಶಾದ್ಯಂತ ಇವತ್ತು ಜೈಲು ಬರೋ ಕಾರ್ಯಕ್ರಮಕ್ಕೆ ಕರೆ ನೀಡಿವೆ. ಮುಖ್ಯವಾಗಿ ರೈತ ಸಂಘಟನೆಯ ಬೇಡಿಕೆಗಳನ್ನು ರೈತ ಮುಖಂಡರು ಮಾತಾಡ್ತಾರೆ. ಕಾರ್ಮಿಕ ಚಳವಳಿ 4 ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡಿಬೇಕು. ಗುತ್ತಿಗೆ ಕಾರ್ಮಿಕರು ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಏನಿದೆ ಅದನ್ನು ಹಿಂದಕ್ಕೆ ಪಡಿಬೇಕು. ರಾಷ್ಟ್ರ ಮಟ್ಟದಲ್ಲಿ ಕನಿಷ್ಠ ಕೂಲಿಯನ್ನು 42,000 ರೂಪಾಯಿ ನಿಗದಿ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಈಗೇನು ಅಧಿಸೂಚಿತ ಕನಿಷ್ಠ ವೇತನ ಇದೆ ಅದನ್ನು ಜಾರಿಗೊಳಿಸೋದಕ್ಕೆ ಸುಮಾರು ಅಡೆತಡೆಗಳನ್ನು ಮಾಡ್ತಾ ಇದ್ದಾರೆ. ಏನು 2,000 ಕೋಟಿ ರೂಪಾಯಿ ತಿಂಗಳಿಗೆ ಹೊರೆ ಬಂದ್ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಳ ಸಂಬಳ ಹೆಚ್ಚಳ ಮಾಡುವಾಗ ಈ ಹೊರೆ ಆಗ್ತಿರ್ಲಿಲ್ವಾ? ಹಂಗೇನೆ ಮಂತ್ರಿಗಳ ಮನೆ ರಿಪೇರಿ ಮಾಡೋಕ್ಕೆ ಹೋಗಿ ಖರ್ಚು ಮಾಡೋ ಕಾಸು ಜನರ ತೆರಿಗೆ ಕಾಸಲ್ವಾ? ಈ ಗುತ್ತಿಗೆ ನೌಕರರು, ಹೊರ ಗುತ್ತಿಗೆ ನೌಕರರು ಕನಿಷ್ಠ ಕೂಲಿ ಕೇಳಿದ್ರೆ ಸರ್ಕಾರ ಕೊಡಕ್ಕೆ ದುಡ್ಡಿಲ್ಲ ಅನ್ನಂಗೆ ಆರ್ಥಿಕ ಇಲಾಖೆ ಹೇಳೋದಾದರೆ ಕರ್ನಾಟಕ ಸರ್ಕಾರ, ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ದಿವಾಳಿಯಾಗಿದೆಯಾ ಅಂಥೇಳಿ ನಾವು ಕೇಳಕ್ಕೆ ಬಯಸ್ತೀವಿ. ಯಾವುದೇ ಕಾರಣಕ್ಕೂ ಅಧಿಸೂಚಿತ ಕಾನೂನುಬದ್ಧವಾಗಿ ಹೈಕೋರ್ಟಿನ ತೀರ್ಪಿನ ಆಧಾರದಲ್ಲಿ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶಿಗಳ ಸೂತ್ರವನ್ನು ಅನುಸರಿಸಿ ನಿಗದಿಯಾಗಿರುವಂಥ ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಬೇಕು. ಬೆಲೆ ಏರಿಕೆ ವಿಪರೀತ ಹೆಚ್ಚಿದೆ, ಜನ ಬದುಕಕ್ಕಾಗ್ತಾ ಇಲ್ಲ. 1 kg ಅಕ್ಕಿ ಮೇಲೆ 15ರಿಂದ 20 ರೂಪಾಯಿ ಜಾಸ್ತಿ ಆಗಿದೆ. ಗ್ಯಾಸ್ ಬೆಲೆ ಹೆಚ್ಚಳ ಆಗ್ತದೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಳ ಆಗ್ತದೆ. ಕಾರ್ಮಿಕರ ಶ್ರಮದ ಬೆಲೆ ಯಾಕೆ ಹೆಚ್ಚಳ ಆಗ್ತಾ ಇಲ್ಲ ಅಂಥೇಳಿ ನಾವು ಕೇಳಕ್ಕೆ ಬಯಸ್ತೀವಿ. ಹಂಗಾಗಿ ಕಾರ್ಮಿಕ ಸಂಘಟನೆಗಳು ಈ ದಿನ ಕೇಂದ್ರ ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಜೈಲು ಬರೋ ಚಳವಳಿಯನ್ನು ನಡೆಸ್ತಾ ಇದ್ದೀವಿ. ಸೈಯದ್ ಮುಜೀಬ್, CITU. ಏನು JCTU ಇವತ್ತು ರಾಷ್ಟ್ರ ಮಟ್ಟದ ಮುಷ್ಕರಕ್ಕೆ ಕರೆಯನ್ನು ನೀಡಿದೆ. ಇದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಈಗ ಆಲ್ರೆಡಿ ಸಹೋದ್ಯೋಗಿ ಮುಜೀಬ್ ಅವರು ಭಾಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಆದರೆ ಇವತ್ತು ನಿರಂತರವಾಗಿ ಕಾಡ್ತಾ ಇರತಕ್ಕಂಥದ್ದು ನಿರುದ್ಯೋಗ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ. ಅದೇ ರೀತಿ ಇವತ್ತು ನ್ಯಾಯಾಲಯವು ಸಹ ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನ್ಯಾಯವನ್ನು ಕೊಡೋ ದಶೆಯಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಉಳಿದಿರ್ತಕ್ಕಂಥದ್ದು ಹೋರಾಟ. ಈ ಹೋರಾಟವನ್ನು ಮಾಡೋದ್ರ ಮುಖಾಂತರ ಕಾರ್ಮಿಕರು ಇವತ್ತು ಸೌಲಭ್ಯನ ಪಡಿಬೇಕಾಗುತ್ತೆ. ಜೊತೆಗೆ ಇವತ್ತು ತುಮಕೂರಿನಲ್ಲಿ ಕನಿಷ್ಠ ವೇತನ ಏನು ಜಾರಿ ಇದೆ ಈಗ ಆಲ್ರೆಡಿ ಇರ್ತಕ್ಕಂಥದ್ದು, ಆ ಕನಿಷ್ಠ ವೇತನವನ್ನು ಹಲವಾರು ಕೈಗಾರಿಕಾ ಮಾಲೀಕರು ಇವತ್ತು ಕೊಡ್ತಾ ಇಲ್ಲ. ಜೊತೆಗೆ 8 ಗಂಟೆ ದುಡಿಮೆ ಅಂತಕ್ಕಂಥದ್ದಿದೆ. ಈಗ 12 ಗಂಟೆ 22 ಗಂಟೆ ಇವತ್ತು ದುಡಿತಾ ಇದ್ದಾರೆ. ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ, ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ. ನಾವು ಹೇಳ್ತಿರೋದು ಇವತ್ತು ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಮೌನ ವಹಿಸಬಾರ್ದು. ಅಪಘಾತ ಕೈಗಾರಿಕೆಗಳಾದರೆ ಇವತ್ತು ಬೀದಿಗೆ ಬರ್ತಾ ಇಲ್ಲ, ಅಲ್ಲೇ ಮುಚ್ಚಾಕ್ತಾ ಇದ್ದಾರೆ. ಮೈಗ್ರೆಂಟ್ ವರ್ಕರ್ಸ್ಗೆ ಕನಿಷ್ಠ ವೇತನವನ್ನು ನೀಡುತ್ತಿಲ್ಲ, ಅವರಿಗೆ ಸರಿಯಾಗಿರ್ತಕ್ಕಂಥ ಶೌಚಾಲಯ ಅಥವಾ ಇರಲಿಕ್ಕೆ ವಾಸವಾಗಿರ್ತಕ್ಕಂಥ ಮನೆಗಳನ್ನ ನೀಡ್ತಾ ಇಲ್ಲ. ಇಂತಹ ಒಂದು ದುಷ್ಟ ವ್ಯವಸ್ಥೆಯನ್ನು ಕಂಡಿದ್ದು ಕಾಂಡು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದು ನೋಡ್ತಾ ಇದ್ರೆ ಇದರಿಂದ ದೊಡ್ಡ ಬಂಡವಾಳಶಾಹಿಗಳ ಷಡ್ಯಂತ್ರ ಅಡಗಿದೆ. ವಸಂತನರಸಾಪುರ ಕೈಗಾರಿಕೆಯಲ್ಲಿ ಇವತ್ತು ಸಾವಿರಾರು ಎಕರೆಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಬೀದಿಲಿದ್ದಾರೆ. ಆದರೆ ಅವ್ರ ಮಕ್ಕಳಿಗೆ ಎಲ್ಲೂ ಉದ್ಯೋಗ ಸೃಷ್ಟಿಯಾಗಿಲ್ಲ. ಇವತ್ತು ನಾನು ಇವತ್ತು ಒತ್ತಾಯ ಮಾಡೋದೇನೆಂದರೆ ಜಿಲ್ಲಾಡಳಿತ ಯಾರು ಇವತ್ತು ಭೂಮಿಯನ್ನು ಕಳ್ಕೊಂಡು ಇವತ್ತು ಬೀದಿಲಿದ್ದಾರೆ
ಆ ರೈತರ ಮಕ್ಕಳಿಗೆ ಉದ್ಯೋಗ, ಕಾಯಂ ಉದ್ಯೋಗ ಕೊಡಬೇಕು. ಯಾವುದೋ ಕಸ ಗುಡಿಸೋದು ಇಲ್ಲ ಸೆಕ್ಯೂರಿಟಿ ಕೆಲಸ ಕೊಡೋದಲ್ಲ. ಕೊಡೋದಾದರೆ ಕಾಯಂ ಉದ್ಯೋಗ, ಗೌರವಾನ್ವಿತ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಮುಷ್ಕರದಿಂದ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕೂಡಲೇ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಹೋಟೆಲ್ಲು ಮತ್ತು ದಿನಸಿ ಅಂಗಡಿ ಅಥವಾ ಇವತ್ತು ಏನಿದೆ ಬೆಲೆ ಹೆಚ್ಚಳ 1% ಆಗಿದ್ರೆ 10% ಇವತ್ತು ಹೋಟೆಲ್ಗಳು ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾವೆ. ಇವತ್ತು ಫುಡ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ಹೋಟೆಲ್ಗಳ ಬೆಲೆಯನ್ನು ಕಡಿವಾಣ ಆಗ್ತಕ್ಕಂಥದ್ದಾಗಬೇಕು. ಅದೇ ರೀತಿ ಇವತ್ತಿನ ದುಡಿಮೆಗೆ ತಕ್ಕನಾಗಿರ್ತಕ್ಕಂಥ ಪ್ರತಿಫಲದ ಕನಿಷ್ಠ ವೇತನವನ್ನು ಎಲ್ರಿಗೂ ಕೊಡುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ಕಾರ್ಮಿಕ ಇಲಾಖೆ, ಆಹಾರ ಇಲಾಖೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ. ಗಿರೀಶ್, AITC ಜಿಲ್ಲಾ ಕಾರ್ಯಾಧ್ಯಕ್ಷರು. ಇನ್ನು ಪ್ರತಿಭಟನೆಯಲ್ಲಿ ಜೈಲ್ ಪರೋ ಚಳವಳಿ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ದುಡಿಯುವ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಕಾರ್ಮಿಕರು ಭಾಗಿಯಾಗಿದ್ದರು. ರಾಕೇಶ್, ಪ್ರಜಾಶಕ್ತಿ ಟಿವಿ, ತುಮಕೂರು.